ನಮ್ಮ ಸಂಸತ್ ಸದಸ್ಯರಾದಂತ ಶ್ರೀನಿವಾಸ್ ಪ್ರಸಾದ್ ಅವರು ಬಹಳ ಹಿರಿಯ ನಾಯಕರು, ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡಿ ಪಕ್ಷವನ್ನು ಕಟ್ಟಕ್ಕೆ ಹೋರಾಟ ಮಾಡಿದಂತ ಒಬ್ಬ ಹಿರಿಯ ವ್ಯಕ್ತಿ. ಪ್ರಧಾನಿ ನರೇಂದ್ರ ಮೋದಿಜಿಯವರ ಬಗ್ಗೆ ಅಪಾರವಾದ ಗೌರವವನ್ನು ಇಟ್ಕೊಂಡಿರುವಂತವರು, ಸುದೀರ್ಘವಾದಂತ ರಾಜಕಾರಣ ಮಾಡಿ ಲೋಕಸಭೆಯಲ್ಲಿ ತಮ್ಮದೇ ಆದಂತ ಛಾಪನ್ನು ಒತ್ತಿರುವಂತ ಶ್ರೀನಿವಾಸ್ ಪ್ರಸಾದ್ ಅವರು ಈಗ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಅವ್ರ ಕೈ ಕಾಲು ಸ್ವಲ್ಪ ತೊಂದರೆ ಇದ್ರೂ ಸಹ ಒಂದು 5 ನಿಮಿಷ ಬಂದು ಮೋದಿ ಅವ್ರಿಗೆ ವಿಶ್ ಮಾಡಿ ಬಂದ್ಬಿಡಿ ವಾಪಸ್ಸು, ನೀವೇನು ಭಾಷಣ ಮಾಡೋದು ಬೇಡ, ಹಲೋ ಅಂತ ಹೇಳ್ಬಿಟ್ಟು ಅಂತ ಹೇಳಿದ್ದೀನಿ. ಅದಕ್ಕೆ ಅವ್ರು ಒಪ್ಕೊಂಡಿದ್ದಾರೆ. ಒಂದು 5 ನಿಮಿಷ ಕಾರ್ಯಕ್ರಮಕ್ಕೆ ಬಂದು ಮೋದಿ ಅವ್ರನ್ನ ಭೇಟಿ ಮಾಡಿಬಿಟ್ಟು ನಂತರ ತಕ್ಷಣ ಅವ್ರು ವಾಪಸ್ ಬನ್ನಿ ಅಂತ ಹೇಳಿದ್ದೀನಿ. ಅದಕ್ಕೆ ಅವ್ರು ಒಪ್ಕೊಂಡಿದ್ದಾರೆ. ಅದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅವ್ರು 5 ನಿಮಿಷ ಬಂದು ಹೋಗ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಸರ್, ಅಂದ್ರೆ ಅವರು ರಾಜಕೀಯದಿಂದ ನಿವೃತ್ತಿ ಆದ ನಂತರದಲ್ಲೂ ಬಿಜೆಪಿ ಜೊತೆಗೂ ಅಂತ ಸಂಪರ್ಕದಲ್ಲಿ ನಿಂತಿರ್ಲಿಲ್ಲ ಸರ್. ಇವತ್ತಿನ ಕಾರ್ಯಕ್ರಮಕ್ಕೆ ಮೋದಿ ಅವರ ಕಾರಣಕ್ಕೆ ಒಪ್ಪಿದ್ದ ಹೇಗೆ? ಅವರಿಗಾಗಲೇ ರಾಜಕೀಯ ನಿವೃತ್ತಿ ಆಗಿದೆ ಅಂತ ಘೋಷಣೆ ಮಾಡಿದ್ದಾರೆ. ಆದರೆ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರೇ ಬರ್ತಾ ಇರೋದ್ರಿಂದ ಮೈಸೂರಿಗೆ ಅವ್ರು ಬಂದು ಭೇಟಿ ಮಾಡಿ ವಿಶ್ ಮಾಡಿ ಒಂದು 5 ನಿಮಿಷ ಇದ್ದು ವಾಪಸ್ ಬರಕ್ಕೆ ಒಪ್ಕೊಂಡಿದ್ದಾರೆ, ಬರ್ತಾರೆ. ಚುನಾವಣೆ ತೊಡಗಿಸ್ಕೊತೀರಾ? ಯಾವುದೇ ಅವ್ರಿಗೆ ನಾನು ಒತ್ತಾಯ ಮಾಡಕ್ ಹೋಗುದಿಲ್ಲ, ಅದು ಅವ್ರಿಗೆ ಬಿಟ್ಟಂತದ್ದು. ಆದ್ರೆ ಅವ್ರು ಇವತ್ತು ಬಿಜೆಪಿಯ MP ಇದ್ದಾರೆ, ಇಲ್ಲಿ ಬರ್ತಾರೆ, ಮೋದಿ ಅವ್ರಿಗೆ ವಿಶ್ ಮಾಡ್ತಾರೆ, ಒಂದು 2 ನಿಮಿಷ ವಿಶ್ ಮಾಡಿಬಿಟ್ಟು ವಾಪಸ್ ಬರ್ತಾರೆ. ಅದಕ್ಕೆ ಒಪ್ಕೊಂಡಿದ್ದಾರೆ. ಈಗ ನೀನೇನೋ ಬೇರೆ ಬೇರೆ ಮಾತಾಡ್ಬೇಡ. ಈಗ ನಾನು ಬಂದು ಕರೆದಿದ್ದೇನೆ, ಕೇಳಪ್ಪ. ವಿಜಯಣ್ಣ ಬಂದ್ 2 ಸರಿ ಭೇಟಿ ಮಾಡಿದ್ದಾರೆ, ಈಗ ಒಪ್ಕೊಂಡಿದ್ದಾರೆ. ಅದೇ ದೊಡ್ಡ ಸಂತೋಷದ ಸಂಗತಿ. ನಾನು ಬಂದದಕ್ಕೆ ನಾನು ಗೌರವ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಚಿರುಣಿ ಆಗಿರ್ತೇನೆ. ಅವ್ರು ಬಂದು 2 ನಿಮಿಷ ಮಾತಾಡಿ ಮೋದಿ ಅವ್ರಿಗೆ ವಿಶ್ ಮಾಡಿ ಬರ್ತಾರೆ. ಧನ್ಯವಾದ. ಡಾಕ್ಟರ್ ಮೋಹನ್ ಸರ್, ಈ ಕಡೆ ಬಮ್ಮ. ನೀವೇನ್ ಹೇಳ್ತೀರಾ? ಓಕೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿವಸ ಇಲ್ಲಿಗೆ ನಾ ಬಂದಿದ್ದೇನೆ. ಬಹಳ ದೊಡ್ಡ ಅಭಿಮಾನ ಇಟ್ಕೊಂಡಿರುವಂತವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ನಮ್ಮ ಶ್ರೀನಿವಾಸ್ ಪ್ರಸಾದ್ ಅವರು. ಇಲ್ಲಿ ಬಂದು ಪುಷ್ಪಾರ್ಚನೆ ನಡೆಸುವಂತ ಒಂದು ಅವಕಾಶನೂ ಸಿಕ್ಕಿದೆ. ಅದಕ್ಕೆ ಎಲ್ರಿಗೂ ಧನ್ಯವಾದಗಳು ನೀಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.